ಹಾಯ್ ಹಲೋ ನಮಸ್ಕಾರ. ಬೆಂಗಳೂರು ಬಸ್ ತಂಡ ಒಂದು ಭರ್ಜರಿ ಅಂತ ಗೆಲುವನ್ನು ಸಾಧಿಸೋದಕ್ಕೆ ಅಕ್ಷಿತ್ ಅವರು ಕಾರಣ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಕ್ಷಿತ್ ಅವರು ಒಂದು ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡಿದರು. ಒಂದು ಮೊದಲನೇ ರೈಡಿನಲ್ಲಿ ಏನಪ್ಪ ಅಂತಂದರೆ 4 ಪಾಯಿಂಟ್ಗಳನ್ನು ಪಡ್ಕೊಂಡ್ಬರ್ತಾರೆ. ಅವರ ಒಂದು ಮೊದಲನೇ ರೈಡ್ನಲ್ಲಿ 4 ಪಾಯಿಂಟ್ಗಳನ್ನು ಪಡ್ಕೊಂಡು ಬರ್ತಾರೆ. ಹಾಗೆ ಪವನ್ ಶರಾವತ್ ಅವರನ್ನು ಕಿಕ್ ಮಾಡುವ ಮುಖಾಂತರ ಔಟನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಒಂದು ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡಿದರು ಪವನ್ ಶರಾವತ್ ಅವರು, ಯಾವ ರೀತಿಯಾಗಿ ಔಟ್ ಆದರೂ, ಒಂದು ಸೋಲನ್ನು ಅನುಭವಿಸೋದಕ್ಕೆ ಏನೇನು ಕಾರಣ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟ್ ಈ ಟಾಪಿಕ್ಗೆ ಹೋಗೋಣ. ಬೆಂಗಳೂರು ಬುಲ್ಸ್ ಸ್ಟಾರ್ಟ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಒಂದು ಮುಂದ್ಗಡೆನೆ ಅಂತಾನೆ ಹೇಳ್ಬೋದು. ಅದನ್ನು ಒಂದು ಇನ್ನೊಂದು ಹಂತಕ್ಕೆ, ಒಂದು ಒಳ್ಳೆಯ ಲೆವೆಲ್ನ ಹಂತಕ್ಕೆ ಓದಿದ್ದು ಅಕ್ಷಿತ್ ಅವರು ಹಾಗೆ ಸುರ್ಜಿತ್ ಸಿಂಗ್ ಅವರು. ಯಾಕಪ್ಪ ಅಂತಂದರೆ ಪವನ್ ಶರಾವತ್ ಅವರು ಒಳ್ಳೆಯ ರೈಡರು, ಹಾಗೆ ಒಂದು ಒಳ್ಳೆಯ ಪಾಯಿಂಟನ್ನು ಗಳಿಕೆಯನ್ನು ಮಾಡ್ಕೊಳ್ಳುವಂಥ ಆಟಗಾರ. ಆದರೆ ಪವನ್ ಶರಾವತ್ ಅವರನ್ನು ಎತ್ತಿ ಹೊರಗಡೆ ಉಗಿತಾರೆ. ಹಾಗೆ ಕಿಕ್ ಮಾಡುವ ಮುಖಾಂತರ ಪವನ್ ಶರಾವತ್ ಅವರನ್ನು ಔಟನ್ನು ಮಾಡ್ತಾರೆ. ಆಲ್ಔಟನ್ನು ಕೂಡ ಮಾಡಿ ಒಂದು ಹೆಚ್ಚಿನ ಒಂದು ಅಂಕಗಳನ್ನ ಗಳಿಸೋದಕ್ಕೆ ಬೆಂಗಳೂರು ಬುಲ್ಸ್ ತಂಡ ಕಾರಣವಾಯಿತು. ಏನೇ ಆದರೂ ಅಂಕಿತ್ ಅವರು ಒಂದು ಒಳ್ಳೆಯ ಬೆಂಕಿ ಪರ್ಫಾರ್ಮೆನ್ಸನ್ನು ನೀಡಿದರು. ಹಾಗೆ ಎಲ್ಲ ಆಟಗಾರರು, ಡಿಫೆಂಡರು, ರೈಡರ್ಸ್ಗಳು ಒಳ್ಳೆಯ ಪಾಯಿಂಟ್ಗಳನ್ನು ಗಳಿಕೆ ಮಾಡ್ಕೊಂಡು ಬಂದ ತಕ್ಷಣ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಕೋರು ಹೆಚ್ಚಾಗ್ತಾ ಹೋಯಿತು. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನೀವು ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಸುರ್ಜಿತ್ ಸಿಂಗ್ ಅವರು, ಅಕ್ಷಿತ್ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪವನ್ ಶರಾವತ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪವನ್ ಶರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹಿಂದಿನ ಆಟಗಾರರಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡುವಂಥ ಆಟಗಾರ. ಆದರೆ ಅವರನ್ನು ಟ್ಯಾಕಲ್ ಮಾಡಿ ಔಟನ್ನು ಮಾಡೋದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಒಳ್ಳೆಯ ಟ್ರಿಕ್ಕನ್ನು ಉಪಯೋಗಿಸಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನಿಸ್ತದೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.